ಅದಕ್ಕೆ ನಾನು ಮುಖ್ಯಮಂತ್ರಿಗೂ ಹೇಳ್ತೀನಿ, ಈಗ ಮುಖ್ಯಮಂತ್ರಿದು ಸೇಫ್ಟಿ ಬಹಳ ಇಂಪಾರ್ಟೆಂಟು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಸೇಫ್ಟಿನೂ ಮುಖ್ಯ ಅಂತೆ. ಅವ್ರನ್ನೂ ಕರ್ಕೊಂಡೋಗಿ ಎಲ್ಲಾನ ಕ್ವಾರಿಗೆ ಬಿಟ್ಬಿಡ್ರಿ ಅವ್ರನ್ನ. ಕಬ್ಬನ ಗದ್ದೆನೋ ಕಾರಿನೋ ಬಿಟ್ಬಿಡ್ರಿ ಅವ್ರು, ಅಲ್ಲೇ ಇದ್ಕೊಂಡ್ಲಿ ಅವ್ರು. ವಿಧಾನಸೌಧಕ್ಕೆ ಕರ್ಕೊಂಬನ್ರಿ, ಸೇಫ್ಟಿಗೆ ಅವ್ರು ಕರ್ಕೊಂಡೋಗಿ ಕಬ್ಬನ ಗದ್ದೆ ಬಿಟ್ಬಿಡ್ರಿ, ಅಲ್ಲೇ ಇದ್ಕೊಂಡ್ಲಿ ಅವರು. ಸೇಫ್ಟಿ ನಮಗೆ ಮುಖ್ಯಮಂತ್ರಿ, ಸೇಫ್ಟಿ ನಮ್ಗೆ ಬೇಕು. ರಾಜ್ಯಕ್ಕೆ ಅಧಿಪತಿ ಅವರು. ಎಂತ ಸರ್ಕಾರ ರೀ ಅವ್ರು. ಏನ್ ಸ್ಟೇಟ್ಮೆಂಟ್ ಕೊಡೋಕ್ಕೂ ಒಂದು ಗೌರವವಾದಂತ ಒಂದು ಸರ್ಕಾರ ಅಂದ್ರೆ ಒಂದು ಗೌರವಯುತವಾದಂತ ಸ್ಟೇಟ್ಮೆಂಟ್ ಕೊಡೋಕ್ಕೂ ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ. ಅವೊಬ್ಬ IPS ಅಧಿಕಾರಿ ಸೇಫ್ಟಿ ಹೇಳ್ತಾರೆ. ಹಂಗಾರೆ ವಿಧಾನಸೌಧ ಹೆಂಗ್ ನಡೆಸ್ರಿ? ವಿಧಾನಸಭೆ ಹೆಂಗ್ ನಡೀತೈತೆ? ಬೆಳಗಾವಿಯಲ್ಲಿ ವಿಧಾನಸಭೆ ಹೆಂಗ್ ನಡಿಬೇಕಂಗಾರೆ ನಿಮ್ಗೆ ಸೇಫ್ಟಿ ಕೊಡಕ್ಕಾಗಲ್ಲ ಅಂತಂದ್ರೆ, ಒಬ್ಬ MLAಗೆ ಸೇಫ್ಟಿ ಕೊಡಕ್ಕಾಗಲ್ಲ ಅಂದ್ರೆ ಸುಮಾರು 300 ಜನ MLAಗಳಿಗೆ, MLA MLCಗಳೆಲ್ಲ ಇರೋದು, ನೀವ್ ಹೆಂಗ್ ಕೊಡ್ತೀರಾ ಸೇಫ್ಟಿ? ಅಂದ್ರೆ ನಿಮ್ ಕೈಲಿ ಕಾನೂನು ಸುವ್ಯವಸ್ಥೆ ಕಾಪಾಡಕ್ಕಾಗದೆ ಇರುವಂತ ಪರಿಸ್ಥಿತಿಗೆ ಈ ರಾಜ್ಯ ಸರ್ಕಾರ ತಲುಪಿದೆ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟ ಉದಾಹರಣೆ ಇಲ್ಲ. ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಬ್ಲ್ಯಾಕ್ ಮಾರ್ಕ್. ಇದು ಬ್ಲ್ಯಾಕ್ ಮಾರ್ಕ್. ಒಬ್ಬ MLCನ ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಕೊಳಕ್ಕಾಗಲ್ಲ ಅಂತ, ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ, ನೀ ಸರ್ಕಾರ ಬದುಕಿದ್ರೇನು ಸತ್ರೆ ಏನು? ಈ ಸರ್ಕಾರ ಇನ್ನು ಸಾರ್ವಜನಿಕರಿಗೆ ಏನ್ ಕೊಡ್ತೀರಿ? ಇನ್ನು ಟೆರರಿಸ್ಟ್ಗಳಿಗೆ ಹೆಂಗ್ ಕೊಡ್ತೀರಾ? ಟೆರರಿಸ್ಟ್ಗಳಿಂದ ರಾಜ್ಯದ ಜನನ ಹೆಂಗ್ ಕಾಪಾಡ್ತೀರಾ ನೀವು? ಭಯೋತ್ಪಾದಕರಿಂದ ಹೆಂಗ್ ಕಾಪಾಡ್ತೀರಾ? ಕೊಲೆ ಸುಲಿಗೆ ಮಾಡುವಂತ ವ್ಯಕ್ತಿಗಳಿಂದ ಸರ್ಕಾರ ಈ ಒಂದು ಕರ್ನಾಟಕದ ಜನನ ಹೆಂಗೆ ಕಾಪಾಡ್ತೀರಾ? ನಿಮ್ ಕಾಪಾಡುವಂತ ಯೋಗ್ಯತೆಯನ್ನ ಕಳ್ಕೊಂಡಿರೋ ಸರ್ಕಾರ. ಬಾಲಿಶವಾದಂತ ಮುಖ್ಯಮಂತ್ರಿಗಳದು, ಪೊಲೀಸವ್ರದು ಆ ಹೇಳಿಕೆಗಳನ್ನು ನೋಡಿದ್ರೆ ಜನ ನಗ್ತಾ ಇದ್ದಾರೆ, ಆದಿ ಬೀದಿಗಳಲ್ಲಿ ನಗ್ತಾ ಇದ್ದಾರೆ. ಏನಪ್ಪ ಕಬ್ಬನ್ ಗದ್ದೆ ಸೇಫ್ಟಿ ಅಂತ ಹೇಳ್ತಾನಲ್ಲ ಕಮಿಷನರ್, ನಾಚಿಕೆ ಆಗಲ್ಲ. ಇವಾಗ ಫಾರೆಸ್ಟ್ ಅಲ್ಲಿ ಇತ್ತು ಅಂತ ಇಟ್ಕೊಳ್ಳಿ, ಯಾರೋ ಈ ನಕ್ಸಲೈಟ್ಸ್ಗಳು ಇವ್ರು, ನಾನು ಕೇಳಿದೆ CT ರವಿನ ಎಷ್ಟು ಜನ ಇದ್ವು ಅಂತ. 6 ಜನ ಪೊಲೀಸರು, ಮುಂದೆ ಒಂದು ಗಾಡಿ, ಹಿಂದೆ ಒಂದು ಗಾಡಿ. ಮುಂದೆ ಗಾಡಿಯಲ್ಲಿ 3 ಜನ ಪೊಲೀಸರು, ಹಿಂದೆ ಗಾಡಿಯಲ್ಲಿ 3 ಜನ ಪೊಲೀಸರು, 6 ಜನ ಪೊಲೀಸರು. ಯಾರನ್ನ ನಕ್ಸಲೈಟ್ಸು? ಈಗೆಲ್ಲ ನಕ್ಸಲೈಟ್ಸ್ಗಳ ಹಾವಳಿ ನಾವು ನೋಡ್ತಾ ಇದ್ರಿ. CT ರವಿ ಅವರು ನಕ್ಸಲೈಟ್ ಏರಿಯಾದಿಂದ ಬಂದಿರೋರು. ಅವ್ರಿಗೆ ಥ್ರೆಟ್ ಇದೆ, ಈಗಾಗಲೇ ನಕ್ಸಲೈಟ್ಸ್ ಥ್ರೆಟ್ ಇದೆ ಅವ್ರಿಗೆ Y ಕ್ಯಾಟಗರಿ ಕೊಟ್ಟಿದ್ದಾರೆ. ಅವ್ರನ್ನ ತಗೊಂಡೋಗಿ ನೀವು ಕಾಡಾಗಿ ನಿಲ್ಲಿಸ್ತೀರಲ್ಲ, ಏನಕ್ಕೆ ನಿಲ್ಲಿಸ್ತೀರಿ? ಹಂಗಾರೆ ಅವ್ರ ಮೇಲೆ ಹಲ್ಲೆ ಮಾಡಲಿ ಅಂತ ನಿಲ್ಲಿಸ್ತೀರಾ? ಅವ್ರ ಮೇಲೆ ಅಟ್ಯಾಕ್ ಮಾಡಿಲಿ ಅಂತ ನಿಲ್ಲಿಸ್ತೀರಾ? ಅದನ್ನ ನಕ್ಸಲೈಟ್ ಮೇಲೆ ಹಾಕ್ಬಿಡೋಣ ಅಂತೇಳಿ ನಿಲ್ಲಿಸ್ತಾರ? ಏನ್ ನಿಮ್ ಚಿತಾವಣಿ? ಈ ಕಬ್ಬನ್ ಗದ್ದೆಯಲ್ಲಿ ನಿಲ್ಸಿದ್ರೆ ಯಾರಾದ್ರೂ ಅಲ್ಲಿ ಗುಂಡಿನ ದಾಳಿ ಯಾರನ್ನ ಮಾಡಿದ್ರಿ ಏನು? 6 ಜನ, ನಾನು ಕೇಳಿದೆ ಜಾಸ್ತಿ ಇದ್ರ 6 ಜನ ಪೊಲೀಸರು. ಇಂಥ ಪೊಲೀಸು, ಇಂಥ ಮುಖ್ಯಮಂತ್ರಿ ಕರ್ನಾಟಕಕ್ಕೆ ಸಿಕ್ಕಿರೋ ಅಂಥದ್ದು ನನ್ಗನ್ಸ್ತೈತೆ ನಮ್ ದೌರ್ಭಾಗ್ಯ ಅಂತ ಅನ್ಸ್ತೈತೆ. ಶಿವಕುಮಾರ್ ಅವರು ಹೇಳ್ತಾರೆ, ಮುನಿರತ್ನ ಅವರು ಇರ್ಬೋದು, CT ರವಿ ಇರ್ಬೋದು, ಇಂತಹ ನಾಯಕರನ್ನೇ ಆರೋಪಕರು ಬೆಳೆಸ್ತಾ ಇದ್ದಾರೆ ಪಕ್ಷದಲ್ಲಿ ಅಂತ. ಈಗ ಅವ್ರ ಪಾರ್ಟಿಯಲ್ಲಿ ಆಗಿದೆಯಲ್ಲ, ಅವ್ರ ಪಾರ್ಟಿಯಲ್ಲಿ ರೇಪ್ ಕೇಸ್ಗಳೆಲ್ಲ ಆಗಿದೆಯಲ್ಲ, ಹುಬ್ಳಿಯಲ್ಲಾಗಿದೆ, ಬೇರೆ ಬೇರೆ ಕಡೆಯೆಲ್ಲ ಆಗಿದೆ. ಆಮೇಲೆ ರಾಯಚೂರಲ್ಲಿ 25 ಲಕ್ಷ ಲಂಚ ಕೇಳಿ ಒಬ್ಬ PSI ಸತ್ತಿದಾನಲ್ಲ, ಪರಶುರಾಮ್, ಯಾದಗಿರಿಯಲ್ಲಿ. ಅವ್ರ ಮೇಲೆಲ್ಲ ಏನ್ ಕ್ರಮ ತೆಗೆದುಕೊಂಡ್ರಿ? ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ PA ದುಡ್ಡು ಕೇಳಿ ಅವನು ಆತ್ಮಹತ್ಯೆ ಮಾಡ್ಕೊಂಡಲ್ಲ, ನೀವ್ ಯಾರು ಕ್ಷಮೆ ಕೇಳಿದ್ರಿ? ವಾಲ್ಮೀಕಿ ಹಗರಣದಲ್ಲಿ 170 ಕೋಟಿ ಉಳಿಸ್ನಲ್ಲ ಪಾಪ, ಆತ್ಮಹತ್ಯೆ ಮಾಡ್ಕೊಂಡವನು, ಪುಣ್ಯಾತ್ಮ ಅವನು. ಅವ ಕ್ಷಮೆ ಕೇಳಿದ್ರ ನೀವು? ಯಾರ ಕ್ಷಮೆ ಕೇಳಿದ್ರಿ ನೀವು? ನಮ್ಗೆ ಹೇಳಕ್ ಮುಂಚೆ, ನಮ್ ಕಡೆ ನೀವು ಬೆಟ್ಟು ತೋರ್ಸಕ್ ಮುಂಚೆ ನಿಮ್ ಕಡೆನೂ ಒಂದ್ ಬೆಟ್ಟು ತಿರುಗಿರ್ತೈತಲ್ಲ. ನೀವು ಸರ್ಕಾರ ನಡೆಸೋರು,
ಫಸ್ಟ್ ನೀವು ಕೇಳಬೇಕು, ಇವಕ್ಕೆಲ್ಲ ಕ್ಷಮಾಪಣೆ ನೀವು ಕೇಳಬೇಕು, ಆಮೇಲೆ ನಮ್ಗೆ ಹೇಳ್ಬೇಕು. ನೀವೇ ನಿಮ್ಮ ತಟ್ಟೆಯಲ್ಲೇ ಕತ್ತೆ ಸತ್ತು ಬಿದ್ದಿರೋವಾಗ ನಮ್ಮ ತಟ್ಟೆಯಲ್ಲಿರೋ ಹೆಗ್ಗಣದ ಬಗ್ಗೆ ಮಾತಾಡಬೇಡ್ರಿ ನೀವು. CT ರವಿ ಕೇಸು ಕಾನೂನಾತ್ಮಕವಾಗಿ ಅದು ವಿಧಾನ ಪರಿಷತ್ ಒಳಗಡೆ ನಡೆದಿರುವಂತ ಘಟನೆ. ವಿಧಾನ ಪರಿಷತ್ತು ಅದರದೇ ಆದಂತ ಕಾನೂನುಗಳಿದೆ, ಅದರದೇ ಆದಂತ ಕೋರ್ಟಲ್ಲೂ ನೆನೆ ಚರ್ಚೆ ಆಗಿದೆ, ಅದರದೇ ಆದಂತ ಕಾನೂನಿದೆ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಹಿಂದೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿದ್ದಾಗ ತೋಳು ಏನೋ ಎಳೆದು ಪೊಲೀಸರ ಮೇಲೆಲ್ಲ ಹಲ್ಲೆ ಮಾಡಿದ್ರು. ಬಾಗಲ್ನ ಕೆಂಗಲ್ ಹನುಮಂತಯ್ಯ ಕಟ್ಟಿದ್ದ ವಿಧಾನಸೌಧ ಬಾಗಲ್ನೆಲ್ಲ ಒದ್ದು ಹಾಕಿದ್ರು. ಅದೆಲ್ಲ ವಿಜುವಲ್ಸ್ ಇದೆ. ಅವ್ಯಾಚ ಶಬ್ದಗಳ ಪದಗಳ ಉಪಯೋಗ ಮಾಡಿದ್ರು. ನಾವೇನ ಕಂಪ್ಲೇಂಟ್ ಕೊಟ್ರ ಪೊಲೀಸ್ ಸ್ಟೇಷನ್ಗೆ ಹೋಗಿ? ಕೊಡ್ಲಿಲ್ಲಲ್ಲ. ಅದೆಲ್ಲ ವಿಧಾನಸಭೆ ಒಳಗಡೆನೆ ಮೀಟಿಂಗ್ ಇದೆ, BSc ಅಲ್ಲೇ ಮಾತಾಡಬೇಕು. ಸ್ಪೀಕರ್ ಇದ್ದಾರೆ, ಅವ್ರಿಗೆ ಅಧಿಕಾರ ಇದೆ. ಆ ವ್ಯಕ್ತಿ ಮೇಲೆ ಕ್ರಮ ತೆಗೆದುಕೊಳ್ಳೋ ಅಧಿಕಾರ ಸ್ಪೀಕರ್ ಅವ್ರಿಗಿದೆ. ಅದು ಒಂದು ರೀತಿ ನ್ಯಾಯಾಂಗದ ಸ್ಥಾನ. ಅದನ್ನು ಕೂಡ ಅವ್ರ ಮೇಲೆ ಸಸ್ಪೆಂಡ್ ಮಾಡೋ ಅಧಿಕಾರ ಇದೆ. ಸ್ಪೀಕರ್ಗೆ ಸಸ್ಪೆಂಡ್ ಮಾಡೋ ಅಧಿಕಾರ ಇದೆ, ವಜಾ ಮಾಡೋ ಅಧಿಕಾರ ಇದೆ. ಅಲ್ಲಿ ಮಾಡೋದನ್ನು ಬಿಟ್ಬಿಟ್ಟು ಆ ಜ್ಯೂರಿಸ್ಟ್ರಿಕ್ಷನ್ನೇ ಅಲ್ಲ, ಅದು ಪೊಲೀಸ್ ಸ್ಟೇಷನ್ ಆ ಜ್ಯೂರಿಸ್ಟ್ರಿಕ್ಷನ್ನೇ ಅಲ್ಲ. ವಿಧಾನಸೌಧ ಜ್ಯೂರಿಸ್ಟ್ರಿಕ್ಷನ್ ಘಟನೆ ನಡೆದ್ರೆ ಯಾವುದೋ ಜ್ಯೂರಿಸ್ಟ್ರಿಕ್ಷನ್ ಅಲ್ಲಿ ಕಂಪ್ಲೇಂಟ್ ಮಾಡ್ತೀರಾ, ಆಮೇಲೆ ಯಾವುದೋ ಜ್ಯೂರಿಸ್ಟ್ರಿಕ್ಷನ್ಗೆ ಎತ್ಕೊಂಡೋಗಿ ಸ್ಟೇಷನ್ ಅಲ್ಲಿ ಇಡ್ತೀರಾ, ಆಮೇಲೆ ರಾತ್ರಿ ಎಲ್ಲ ಇದು ಟೂರಿಂಗ್ ಟ್ಯಾಕ್ಸ್ ತರ ಪ್ರವಾಸೋದ್ಯಮ ಇಲಾಖೆಗೆ ಹೇಳ್ಬಿಟ್ಟು CT ರವಿ ಅವರು ಈ ಏರಿಯಾಗಳನ್ನ ನೋಡಿಲ್ಲ, ಅವರು ಕಬ್ಬನ್ ಗದ್ದೆ ನೋಡಿಲ್ಲ, ಕ್ವಾರಿ ನೋಡಿಲ್ಲ, ಫಾರೆಸ್ಟ್ ನೋಡಿಲ್ಲ ಅಂತ ಎಲ್ಲ ತೋರ್ಸ್ಕೊಂಬಂದ್ರಲ್ಲ. ಥ್ಯಾಂಕ್ ಯು.